ಬಿಡಿಎ ಅಧಿಕಾರಿಗಳು ಮತ್ತು ನೌಕರರ ಕಳ್ಳಾಟಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ. ಬಿಡಿಎ ಕಚೇರಿಗೆ ನೌಕರರು ಕಡ್ಡಾಯವಾಗಿ ಬರಲೇಬೇಕು, ಸರಿಯಾದ ಟೈಮ್, ತಡವಾಗಿ ಬರಂಗಿಲ್ಲ. ಅವಧಿಗೂ ಮುನ್ನ ಕಚೇರಿಯಿಂದ ಹೋಗಂಗೂ ಇಲ್ಲ. ಇಂದಿನಿಂದ ಅಧಿಕಾರಿಗಳು ನೌಕರರಿಗೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ದಾರೆ. ಸರ್ಕಾರಿ ಸಮಯ ಪಾಲಿಸದ ಅಧಿಕಾರಿಗಳಿಗೆ ಆಯುಕ್ತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಯೋಮೆಟ್ರಿಕ್ ಅನ್ನು ಕಡ್ಡಾಯ ಮಾಡಿ ಆಯುಕ್ತ ಮಣಿವಣ್ಣನ್ ಆದೇಶ ಹೊರಡಿಸಿರೋದು. ಸರ್ಕಾರಿ ಸಮಯದ ವೇಳೆ ಕರ್ತವ್ಯ ನಿರ್ವಹಿಸದೆ ನೌಕರರು ನಿರ್ಲಕ್ಷ್ಯ ವಹಿಸ್ತಾ ಇದ್ರು. ಇವತ್ತಿನಿಂದ ಅನಗತ್ಯವಾಗಿ ಕಚೇರಿಗೆ ತಡವಾಗಿ ಬಂದರೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಯೋಮೆಟ್ರಿಕ್ ಹಾಜರಾತಿ ಇಲ್ಲದೆ ಇದ್ರೆ ವೇತನ ಕಡಿತ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಚೇರಿ ಸಮಯದ ವೇಳೆ ಟೀ ಕಾಫಿಗೂ ಕೂಡ ನಿರ್ಬಂಧ ಹೇರಲಾಗುತ್ತಾ ಅನ್ನೋದು ಪ್ರಶ್ನೆ ಇದೆ. ನೋಡಿ, ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಕಚೇರಿಯಲ್ಲೂ ಈ ಥರದೊಂದು ಕೆಲಸ ಮಾಡಬೇಕು, ಇಂಥ ಅಧಿಕಾರಿಗಳು ಇರಬೇಕು. ಯಾಕೆ ಅಂತ ಹೇಳಿದರೆ, ಸರ್ಕಾರಿ ಸಮಯದಲ್ಲಿ ಟೈಮ್ ಪಾಸ್ ಮಾಡೋದು. ನೀವೇನಾದರೂ ಎಮರ್ಜೆನ್ಸಿ ಕೆಲಸ ಅಂತ ಹೋಗಿ ಇರಲ್ಲ. ಊಟಕ್ಕೆ ಹೋದರೆ 4 ಅವರ್ ಬರಲ್ಲ, ಕಾಫಿಗೆ ಹೋದರೆ 2 ಅವರ್ ಬರಲ್ಲ, ಬೇಕಾಬಿಟ್ಟು ಆಫೀಸಿಗೆ ಬರೋದು, ಬೇಕಾಬಿಟ್ಟು ಮನೆಗೆ ಹೋಗೋದು, ಇಷ್ಟ ಬಂದಾಗ ಬರೋದು, ಇಷ್ಟ ಬಂದಾಗ ಹೋಗೋದು, ಹೇಳೋರಿಲ್ಲ ಕೇಳೋರಿಲ್ಲ. ಅದಕ್ಕೆ ಈ ಸಮಯ ಪಾಲನೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸಮಯ ಪ್ರಜ್ಞೆಯೂ ಇರಬೇಕಾಗತ್ತೆ, ಒಂದು ಟೈಮ್ ಸೆನ್ಸ್ ಅನ್ನೋದು ಇರಬೇಕಾಗತ್ತೆ. ಸೊ ಈ ನೌಕರರು ಕಳ್ಳಾಟ ಆಡ್ತಿದ್ರಲ್ಲ, ಅದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಅಂತಾನೆ ಈ ರೀತಿಯಾದಂತೆ ಕೆಲಸವನ್ನು ಮಾಡಲಾಗಿದೆ. ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರೂ ಡ್ಯೂಟಿ ಅವರ್ಸ್ ಮುಗಿಯೋಕ್ಕಿಂತ ಮುಂಚೆ ಓಡೋಗ್ಬಿಡೋದು, ಆಮೇಲೆ ಲೇಟಾಗಿ ಲಾಗಿನ್ ಆಗೋದು, ಈ ಥರದ್ದೆಲ್ಲ ಆಗ್ತಾಯಿತ್ತು. ಅದಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿಬಿಟ್ಟಿದ್ದಾರೆ. ಇನ್ಮೇಲೆ ಬರ್ತಿದ್ದಂಗೆ ಪಂಚ್ ಮಾಡಬೇಕು, ಹೋಗ್ತಿದ್ದಂಗೂ ಪಂಚ್ ಮಾಡಬೇಕು. ಎಷ್ಟೊತ್ತಿಗೆ ಬಂದರು, ಎಷ್ಟೊತ್ತಿಗೆ ಹೋದ್ರು, ಎಷ್ಟು ಅವರ್ಗಿದ್ರು ಎಲ್ಲನೂ ಗೊತ್ತಾಗತ್ತೆ. ಬಂದಿಲ್ವಾ ಅದು ಕೂಡ. ಕಾಫಿಗೆ ಎಷ್ಟೊತ್ತು ಹೋಗಿ ಕೂತಿದ್ರು ಅದು ಕೂಡ ಗೊತ್ತಾಗತ್ತೆ. ಆಫೀಸ್ ಸಮಯದಲ್ಲಿ ಆಫೀಸ್ ಕೆಲಸವನ್ನೇ ಮಾಡಬೇಕು, ಸುಮ್ಮನೆ ಸಂಬಳ ತಗೊಳ್ಳೋದಲ್ಲ. ಸೊ ಹಾಗಾಗಿ ಈ ನೌಕರರ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದ್ದಾರೆ.